ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕಿಚನ್ ಚಾನೆಲ್ನ ಮಾತಾಡ್ತಾ ಇದ್ದೀನಿ. ಇವಾಗ ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಪಿಂಕ್ ಕಲರ್ ಬ್ಲೌಸು ಪ್ಯಾಚ್ ವರ್ಕು ಫ್ಲಾಪ್ ಥರ ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದನ್ನು ಚಿಕ್ಕದು ಬಫ್ ಸ್ಲೀವ್ಸು ಇದೆ, ಹಿಂದ್ಗಡೆ ಪ್ಯಾಚ್ ಇದೆ, ಪೈಪಿಂಗ್ ಇದೆ. ಅದು ಫುಲ್ ಬ್ಲೌಸ್ನ ಒಂದೇ ವಿಡಿಯೋಲಿ ತೋರ್ಸೋಕೆ ಹೋದ್ರೆ ಅದೇನಾಗುತ್ತೆ ಅಂದರೆ ತುಂಬ 1.5 ವಾರ ಆಗುತ್ತೆ. ಅಷ್ಟು ಲೆಂತ್ ವಿಡಿಯೋ ಯಾರು ನೋಡೋಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಂದರೆ ಅದನ್ನು ಬಫ್ ಸ್ಲೀವ್ಸು ರೆಡಿ ಮಾಡಿಬಿಟ್ಟು ಒಂದು ವಿಡಿಯೋನ ಇವಾಗ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಫ್ರಂಟ್ ರೆಗ್ಯುಲರಾಗಿ ಎಲ್ಲ ವಿಡಿಯೋದಲ್ಲೂ ತೋರಿಸ್ಕೊಂಡು ಬಂದೀನಿ. ಅದರಿಂದ ಫ್ರಂಟ್ ನಾರ್ಮಲಾಗಿ ಮುಗಿಸ್ಕೊತೀನಿ. ಬ್ಯಾಕ್ನ ನೆಕ್ ಮಾತ್ರ ರೆಡಿ ಮಾಡ್ಕೊಂಡು ಪೈಪಿಂಗ್ ಮಾಡಿ, ಪ್ಯಾಚ್ ಯಾವ ಥರ ಹೊಲಿಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಿ ಅದನ್ನ ಅಟ್ಯಾಚ್ ಮಾಡಿ ತೋರಿಸ್ಕೊಡ್ತೀನಿ. ಇವಾಗ ಮಾತ್ರ ಏನು ಮಾಡ್ತೀನಿ ಅಂದರೆ ಬರೀ ಬಫ್ ಸ್ಲೀವ್ಸು ಲಾಂಗ್ ಬಫ್ ತೋರಿಸಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಇವಾಗ ಚಿಕ್ಕ ಬಫ್ನ ಯಾವ ಥರ ಮಾಡಬೇಕು, ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಫ್ರಿಲ್ಸ್ ಯಾವ ಥರ ಇಟ್ಕೋಬೇಕು, ಅದಕ್ಕೆ ಎಕ್ಸ್ಟ್ರಾ ಬಾರ್ಡರ್ ಸಣ್ಣಗೆ ಬಾರ್ಡರ್ ಬರುತ್ತೆ, ಅದನ್ನು ಯಾವ ಥರ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾ ಇರ್ತೀನಿ. ಅದನ್ನು ನೀವೇನು ಮಾಡಬೇಕು ಅಂದರೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದ್ರೆ ಮಾತ್ರ ನಿಮಗೆ ವಿಡಿಯೋ ನೀಟಾಗಿ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ನೋಡಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮುಖಾಂತರ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ, ಫ್ಯಾಮ್ಲಿಯಲ್ಲಿ ಯಾರು ಕಲಿಬೇಕು ಅಂದ್ಕೊಂಡಿರೋರು ಇಲ್ಲ ಕಲಿಯೋರು ಯಾರೇ ವಿಡಿಯೋ ನೋಡಲಿ, ಅವ್ರೇನು ಮಾಡಬೇಕು ಅಂದರೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕು, ಇಲ್ಲ ಕಲಿಯೋರಾಗೆ ಹೊಸದಾಗಿ ನಮಗೆ ಆ ಥರ ಕಲಿಬೇಕು ಅನ್ನೋದು ಪ್ರೀವಿಯಸ್ ವಿಡಿಯೋದಲ್ಲಿದೆ. ಇಲ್ಲ ಕಲಿಬೇಕು ಅಂದ್ಕೊಂಡಿರೋರಿಗೆ ನಿಮಗೆ ಒಂದು ಫ್ರಾಕ್ ಬೇಕು, ಇಲ್ಲ ಡಿಸೈನರ್ ಬ್ಲೌಸ್ ಬೇಕು, ಈ ಥರದ್ದನ್ನೆಲ್ಲ ನಿಮ್ಗೆ ಏನು ಬೇಕು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ. ಇಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಆದರೂ ಕಳಿಸಿ, ಇಲ್ಲ ಟೈಪ್ ಮಾಡೋದು ಕಳಿಸಿ, ಇಲ್ಲಾಂದರೆ ಫೋನ್ ಮಾಡೋದ್ರು ಹೇಳಿ. ಆದರೆ ಅದ್ರ ಪ್ರಕಾರ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಇನ್ನೂ ಜಾಸ್ತಿ ಮಾತಾಡಿದ್ರೆ ನಾವು ವಿಡಿಯೋ ಲೇಟ್ ಮಾಡಿದೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಬೆಳಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿರೋದೆ ಇದು ತುಂಬ ಅಗಲ ಇತ್ತು. ಇದನ್ನೇನು ಮಾಡಿದೆ ಅಂದರೆ ಇಷ್ಟು ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಈ ಎಕ್ಸ್ಟ್ರಾ ಇರೋ ಪ್ಯಾಚನ್ನ ಬಂದುಬಿಟ್ಟು ಹಿಂದ್ಗಡೆ ಪ್ಯಾಚ್ ಫ್ಲಾಪ್ ಥರ ಪ್ಯಾಚ್ ಬರುತ್ತೆ, ಆ ಪ್ಯಾಚ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಲೇಯರ್ ಮಾತ್ರ ನೋಡಿ, ಈ ಥರ ಇದು ಇಷ್ಟು ಮಾತ್ರ ಬರುತ್ತೆ. ಈ ಒಂದು ಲೇಯರ್ನ ಮಾತ್ರ ನೋಡಿ ಇಷ್ಟಾಗಲ್ಲ ಪಟ್ಟಿ ಥರ ಕೊಟ್ಬಿಡ್ತೀನಿ. ಈ ಥರ ಇದಕ್ಕೆ ಬಫ್ ಸ್ಲೀವ್ಸ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಕಿದ್ದೆಲ್ಲ ಬಂದುಬಿಟ್ಟು ಪ್ಯಾಚ್ಗೆ ಯೂಸ್ ಮಾಡೋದು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ಫುಲ್ಲು ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಅದೇ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ನೋಡಿ, ಪಿಂಕ್ ಕಲರ್ ಬ್ಲೌಸು ಸೇಮ್ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಜಾಯಿಂಟ್ ಇಲ್ದಿರ ನೋಡಿ, ಈ ಥರ ಓಪನ್ ಮಾಡಿ 2 ಸ್ಲೀವ್ಸ್ ಇರುತ್ತೆ. ಒಂದು ಸ್ಲೀವ್ಸ್ನ ಈ ಕಡೆ ಇಡಿ, ಮತ್ತು ಇನ್ನೊಂದು ಸ್ಲೀವ್ಸ್ ಮತ್ತೆ ಇದ್ರ ಮೇಲೆ ಇಡಿ, ಮತ್ತು ಇದನ್ನ ಇದ್ರ ಮೇಲೆ ಇಡಿ. ಅವಾಗ ಈ ಕಡೆ ಒಂದು ಸ್ಲೀವ್ಸ್ ಬರುತ್ತೆ. ಓಕೆನಾ? ನೋಡಿ, ಈ ಸ್ಲೀವ್ಸ್ನ ಎತ್ಕೊಳ್ಳಿ, ಇದು ಹಿಂಗೆ ಇರಲಿ. ಇವಾಗ ಲೈನಿಂಗ್ನ ಅಟ್ಯಾಚ್ ಮಾಡೋಣ. ಉದ್ದ ಇರುತ್ತೆ, ಅದನ್ನು ನೀಟಾಗಿ ಅಟ್ಯಾಚ್ ಮಾಡೋಣ. ಲೈನಿಂಗ್ನ ನೋಡಿ ದೊಡ್ಡ ಹೊಲ್ಗೆ ಇಟ್ಕೊಳ್ಳಿ. 5ನೇ ನಂಬರಲ್ಲಿ ಸ್ವಲ್ಪ ಈಸಿ ಆಗುತ್ತೆ ನೋಡಿ. ಈ ಥರ ಟೆನ್ಷನ್ನ ಮೇಲೆ ಎತ್ಕೊಳ್ಳಿ ಸ್ವಲ್ಪ, ಇನ್ನೂ ನೀಟಾಗಿ ಅಟ್ಯಾಚ್ ಆಗುತ್ತೆ. ನೋಡಿ, ರಿಂಕಲ್ಸ್ ಈ ಥರ ಬಂದ್ಬಿಡ್ತಾ ಇದೆ. ನೋಡಿ, ಈ ಥರ ಎಲ್ಲ ರಿಂಕಲ್ಸ್ ಬಂದಾಗ ಬಿಚ್ಚಬೇಕು ಅಂದರೆ ಚಿಕ್ಕ ಹೊಲಿಗೆ ಇದ್ದರೆ ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು ಯಾವಾಗೂ 5ನೇ ನಂಬರಲ್ಲಿ ಇಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ನೋಡಿ, ಯಾವಾಗ ಏನು ಮಾಡಬೇಕು ಅಂದರೆ ಸೀದಾದ್ಮೇಲೆ ಅಟ್ಯಾಚ್ ಮಾಡಿ. ಸೀದಾದ್ಮೇಲೆ ಆ ಥರ ಆಗೋಕ್ಕೆ ಚಾನ್ಸ್ ಇಲ್ಲ. ನೋಡಿ, ಆ ಥರ ಸಿಂಕ್ ಆಗದೆ ಹಿಂದ್ಗಡೆ ಒಂದು ಕೈ ಕೊಂಡ್ರೆ ಯಾವ ಪೀಸ್ ಎಲ್ಲೂ ಹೋಗಲ್ಲ. ನಾವು ಮುಂದ್ಗಡೆನೂ ಈ ಕಡೆ ಹಿಂಗೆ ಇಟ್ಕೊಂಡಿರ್ತೀವಿ, ಹಿಂದ್ಗಡೆ ಹಿಂಗೆ ಇಟ್ಕೊಂಡಿರ್ತೀವಿ, ಯಾವುದು ಸಿಂಕ್ ಆಗೋದು ಚಾನ್ಸ್ ಇಲ್ಲ. ಮತ್ತೆ ಹಿಂಗೆ ಸ್ಟಾಪ್ ಮಾಡಿ, ಮತ್ತೆ ಹಿಂಗೆ ಇಟ್ಕೊಳ್ಳಿ, ಮತ್ತೆ ಹಿಂಗೆ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಯಾವ ಪೀಸು ಎಲ್ಲೂ ಹೋಗಲ್ಲ. ನೋಡಿ, ಹಿಂಗೆ ಇಟ್ಕೊಳ್ಳಿ ಅಷ್ಟೇ. ಮತ್ತು ಇದು ಅಷ್ಟೇ, ಹಿಂದ್ಗಡೆ ಜಿರಾಯಿಸ್ಕೊಳ್ಳೋದು, ಮೇಲ್ಗಡೆ ಲೂಸ್ ಬರೋದು ಆ ಥರ ಎಲ್ಲ ಬರೋಲ್ಲ. ಈ ಥರ ಹಿಂದ್ಗಡೆ ಒಂದು ಕೈ, ಮುಂದೆ ಒಂದು ಕೈ ಇಟ್ಕೊಂಡ್ರೆ ಎಲ್ಲಿರೋ ಪೀಸು ಅಲ್ಲೇ ಇರುತ್ತೆ. ನಾವು ಕೈಯಲ್ಲಿ ಹಿಂದೆ ಮುಂದೆ ಯೂಸ್ ಮಾಡ್ಕೊಂಡು ಮೂವ್ ಮಾಡ್ತಾ ಇರ್ತೀವಿ ಅಷ್ಟೇ. ನೋಡಿ, ಈ ಥರ ಮತ್ತು ಇದನ್ನೇ ಎಕ್ಸ್ಟ್ರಾ ಇದು ಕಟ್ ಮಾಡೋಣ. ಲೈನಿಂಗು ಕರೆಕ್ಟು ಕಟ್ ಮಾಡಿರ್ತೀನಿ. ಎಕ್ಸ್ಟ್ರಾ ಇರೋದು ನೀವು ಈ ಥರ ನೀಟಾಗಿ ಕಟ್ ಮಾಡ್ಕೊಂಬಿಡಿ.
ನೋಡಿ ನೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ. ಮತ್ತು ಇದನ್ನು ಸೇಮ್ ನೋಡಿ ಹಿಂಗೆ ಎರಡು ಕರೆಕ್ಟಾಗಿ ಬರೋ ಥರ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹಿಂದೆ ಒಂದು ಕೈ ಮುಂದೆ ಒಂದು ಕೈ ಇಟ್ಕೊಂಡ್ರೆ ಕೆಳಗಡೆ ಮೇಲ್ಗಡೆ ಏನೋ ಒಂದು ಪೀಸೂ ಎಲ್ಲೂ ಹೋಗಲ್ಲ, ಅದಕ್ಕೋಸ್ಕರ ಥರ ಇಟ್ಕೊಳ್ತೀವಿ. ನೋಡಿ ಹಿಂದ್ಗಡೆದು ಪೀಸ್ ಲೂಸ್ ಬೇಗ ಹೋಗಿಲ್ಲ ಅಂದರೆ ಆ ಥರ ಲೂಸ್ ಬರೋದು. ಅದೇ ಕೈ ಇಟ್ಕೊಂಡು ನಾವು ಹಿಂಗೆ ಎಳ್ಕೊಂಡಿದ್ದೀವಿ ಅಂದರೆ ಯಾವುದು ಎಲ್ಲೂ ಹೋಗಲ್ಲ. ನೋಡಿ ಇದು ಹಿಂಗಿಲ್ಲ, ಇದು ಹಿಂಗಿಲ್ಲ. ಅದಕ್ಕೆ ಹಿಂದೆ ಒಂದು ಮುಂದೆ ಒಂದು ಕೈ ಇಟ್ಕೊಂಡ್ರೆ ಪೀಸ್ ಯಾವುದು ಮೇಲೆದು ಲೂಸ್ ಬರೋಲ್ಲ, ಕೆಳಗಡೆದು ಲೂಸ್ ಬರೋಲ್ಲ. ಯಾವತ್ತೂ ಅಷ್ಟೇ ಎರಡು ಸ್ಲೀವ್ಸ್ ಒಟ್ಟಿಗೆ ರೆಡಿ ಮಾಡ್ಕೋಬೇಕು. ಫ್ರಂಟು ಬ್ಯಾಕು ಒಟ್ಟಿಗೆ, ಫ್ರಂಟು ಲೆಫ್ಟು ರೈಟು ಒಟ್ಟಿಗೆ ರೆಡಿ ಮಾಡಬೇಕು. ಬೆಲ್ಟು ಅಷ್ಟೇ ಲೆಫ್ಟ್ದು ರೈಟ್ದು ಒಟ್ಟಿಗೆ ಕಂಟಿನ್ಯೂ ಮಾಡಬೇಕು. ಅವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಈ ಕಡೆದು ಆಪೋಸಿಟ್ ಕರೆಕ್ಟಾಗಿ ಗೊತ್ತಾಗುತ್ತೆ. ಒಂದು ಫಿನಿಶ್ ಮಾಡಿಬಿಟ್ರಿ ಮತ್ತು ಇನ್ನೊಂದು ಈ ಕಡೆದೇ ರೆಡಿ ಮಾಡಿಬಿಟ್ರೆ ಮತ್ತೆ ಬಿಚ್ಚಬೇಕಾಗುತ್ತೆ. ಅದಕ್ಕೋಸ್ಕರ ಯಾವಾಗೂ ಅಷ್ಟೇ ಎರಡು ಸ್ಲೀವ್ಸು ಎರಡು ಫ್ರಂಟು ಎಲ್ಲ ಒಟ್ಟಿಗೆ ರೆಡಿ ಮಾಡಬೇಕು. ನೋಡಿ ಈ ಥರ ಚಟ್ಗಳು ಹೊಡೆದಿರೋ ಕಡೆ ಹೊಡ್ಕೊಂಡಿದ್ದೀನಿ. ಮತ್ತು ಇದು ಸೇಮು ಇದು ಸೆಂಟ್ರದು ಮತ್ತು ಇದು. ಇವಾಗ ನೋಡಿ ಫಸ್ಟ್ ಈ ಕಡೆ ಹೊಲಿಬೇಕಾದ್ರೆ ಫಿಲ್ಟಿಗೆ ಇಟ್ಕೋಬೋದು, ಬೇಡ ಇವಾಗ ಇಟ್ಟು ತೋರಿಸ್ಬಿಟ್ಟಿದ್ದೆ ತೋರಿಸ್ತೀನಿ. ನೋಡಿ ಹಿಂಗೆ ಈ ಥರ ಓಲ್ಡ್ ಸೂಜಿ ಒಂದು ತಗೊಳ್ಳಿ ಸಣ್ಣದು. ನೋಡಿ ಒಂದು ಸ್ಟೆಪ್ಪು ಮತ್ತು ಇನ್ನೊಂದು ಸ್ಟೆಪ್ಪು. ಈ ಥರ ಹಳೆ ಸೂಜಿ ಇರುತ್ತಲ್ಲ ಆ ಸೂಜಿನಲ್ಲಿ ಹಿಂಗೆ ಎಳ್ಕೊಬೇಕು. ಕೈಯಲ್ಲಿ ಎಳ್ಕೊಂಡ್ರೆ ಲೆವೆಲ್ ಬರೋಲ್ಲ, ಅಷ್ಟು ಒಳಗಡೆ ನೀಟಾಗಿ ಹೋಗಲ್ಲ. ಅದಕ್ಕೋಸ್ಕರ ಓಲ್ಡ್ ಸೂಜಿ ಒಂದು ತಗೊಂಡು ನೋಡಿ ಎಷ್ಟು ನೀಟಾಗಿ ಒಂದೇ ಸಮ ಫಿಲ್ಟು ಒಂದೊಂದು ಕ್ವಾಟ್ರೆ ಇಟ್ಕೊಳ್ಳಿ. ಇದು ಟ್ರಾನ್ಸ್ಪರೆಂಟ್ ಬೇಕು ಅಂದಿರುತ್ತೆ. ಟ್ರಾನ್ಸ್ಪರೆಂಟ್ ಕೊಟ್ಟರೆ ತುಂಬ ತೆಳ್ಳಗಾಗುತ್ತೆ, ಬೇಗ ಕಿತ್ತೋಗುತ್ತೆ ಅಂತ ಕಸ್ಟಮರು ಹೇಳಿದ್ರಿಂದ ನಾವು ಈ ಥರ ಮಾಡ್ತಾ ಇದ್ದೀವಿ. ನೋಡಿ ಈ ಕಡೆ ಫಿಲ್ಟ್ ಆಯಿತು, ಇವಾಗ ಈ ಕಡೆ ಮಾಡೋಣ. ಹಳೆ ಸೂಜಿ ತೊಗೊಂಡ್ರೆ ತುಂಬ ಈಸಿಯಾಗಿರುತ್ತೆ ನಿಮಗೆ. ಒಂದೊಂದು ಕ್ವಾಟ್ರ್ ಇಂಚೆ ನೋಡಿ ಎರಡು ಕಡೆ ಬುಕ್ ಮಾಡಿಬಿಟ್ರೆ ಹಿಂಗೆ ನೋಡಿ ಈ ಥರ ಬರುತ್ತೆ. ನೋಡಿ ಈ ಕಡೆ ಇಷ್ಟು ಬೊಪ್ಪಲ್ ಬರೋವಲ್ಲ, ಇವಾಗ ಸ್ಲೀವ್ ರೌಂಡ್ ಚೆಕ್ ಮಾಡ್ಕೋಬೇಕು. ಮತ್ತು ಇಲ್ಲಿ ರೂಲ್ ಜಾಸ್ತಿ ಆಗ್ಬಿಟ್ರೆ ಹಿಂಗಾಗ್ಬಿಡುತ್ತೆ. ಅದಕ್ಕೆ ಫಸ್ಟು ರೌಂಡ್ ಚೆಕ್ ಮಾಡ್ಕೊಂಡು ನೋಡಿ 12 ಕಾಲು ಬರ್ತಾಯಿದೆ ಕರೆಕ್ಟಾಗಿ ಮಾರ್ಕಿಂಗ್ಗೆ. ಓಕೆ, ಇವಾಗ ಏನು ಮಾಡ್ತೀವಿ ಅಂದರೆ ಈ ಪಟ್ಟಿನ ಅರ್ಧ ಕಟ್ ಮಾಡ್ಕೊತೀನಿ. ಇವಾಗ ಈ ಸ್ಲೀವ್ಸ್ಗೂ ಹಂಗೆ ಫಿಲ್ಟಿಂಗ್ ಕೊಡೋಣ ಇದೆ. ಯಾಕಂದರೆ ಒಂದೊಂದು ಥರ ಮಾಡಿಬಿಟ್ರೆ ಜೋರಾಗಿ ಮೂವ್ ಮಾಡೋಕ್ಕೂ ಆಗಲ್ಲ. ಒಂದೇ ಕ್ವಾಟ್ರ್ ಇಡಬೇಕು. ಒಂದು ಓಲ್ಡ್ ಸೂಜಿ ತಗೊಂಡು ಒಂದೇ ಸಮ ನಾವು ಇದು ಮಾಡ್ಕೊಳ್ಳೋದು ತುಂಬ ಅನುಕೂಲ ಆಗುತ್ತೆ. ಇವಾಗ ಇದು ಸಮ ಇದೆ ನೋಡ್ಕೊಳ್ಳಿ. ಯಾಕಂದರೆ ಎರಡು ಒಟ್ಟಿಗೆ ಮಾಡ್ತಿರೋದಲ್ಲ. ಒಂದು ಸ್ಲೀವ್ಸ್ ಹಿಂಗೆ ಇದ್ದರೆ ನೋಡಿ ಇದು ಒಂದು ಚೂರು ಜಾಸ್ತಿ ಇದೆ.
ಇನ್ನೊಂದ್ಸರಿ ಈ ಥರ ಕೆಳಗಡೆದು ನೋಡ್ಕೊಳ್ಳಿ. ಒಂದು ಫಿಲ್ಟಿಗೆ ಹೆಚ್ಚು ಕಮ್ಮಿ ಕೊಟ್ಟಾಗ ಆ ಥರ ಬರುತ್ತೆ ನೋಡಿ. ಕರೆಕ್ಟಾಗಿ ಬಂತು ಇವಾಗ. ಓಕೆನಾ? ಇದಕ್ಕೂ ಒಂದು ಸ್ವಲ್ಪ ಮೇಲ್ಗಡೆ ಫಿಲ್ಟಿಗೆ ಕೊಡೋಣ. ಏನಕ್ಕೆ ಎರಡು ಒಟ್ಟಿಗೆ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದರಲ್ಲಿ ಹೆಚ್ಚು ಒಂದರಲ್ಲಿ ಕಮ್ಮಿ ಬಂದರೆ ಏನಾಗುತ್ತೆ ಅಂದರೆ, ಒಂದು ಕೈ ಒಂಥರ ಇನ್ನೊಂದು ಕೈ ಒಂಥರ ಆಗ್ಬಿಡುತ್ತೆ. ಅವಾಗ ಕಸ್ಟಮರ್ಗೆ ಫೀಲ್ ಆಗುತ್ತೆ, ನೋಡೋವ್ರಿಗೂ ಅಷ್ಟು ಲುಕ್ ಗುಡ್ ಬರಲ್ಲ. ಅದಕ್ಕೋಸ್ಕರ ಯಾವುದ್ರಲ್ಲಿ ಎಷ್ಟು ಬರುತ್ತೆ ಅಂತ ಲೆಫ್ಟ್ ಟು ರೈಟು ಒಟ್ಟಿಗೆ ಫಿಲ್ಟಿಗೆ ರೆಡಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ, ಇದರಲ್ಲಿ ಎಷ್ಟು ಫಿಲ್ಟ್ ಇರುತ್ತೆ ಇದರಲ್ಲೂ ಅಷ್ಟೇ ಬರುತ್ತೆ, ಇದರಲ್ಲಿ ಎಷ್ಟು ಲೂಸ್ ಇರುತ್ತೆ ಲೆಫ್ಟಲ್ಲಿ ಎಷ್ಟು ಲೂಸ್ ಇರುತ್ತೆ ಲೆಫ್ಟಲ್ಲಿ ಅಷ್ಟೇ ಬರುತ್ತೆ, ರೈಟಲ್ಲಿ ಎಷ್ಟು ಲೂಸ್ ಇದೆಯೋ ರೈಟಲ್ಲೂ ಅಷ್ಟೇ ಬರುತ್ತೆ. ಅದಕ್ಕೋಸ್ಕರ ಯಾವಾಗೂ ಒಂದು ಸ್ಲೀವ್ಸು ಎರಡು ಸ್ಲೀವ್ಸು ಒಟ್ಟಿಗೆ ರೆಡಿ ಮಾಡ್ಕೊಬೇಕು. ಇದೊಂದ್ಸಲಿ ಮಾಡ್ಕೊತೀವಿ ಅಂದರೆ ಅದು ಸರಿ ಹೋಗಲ್ಲ. ಎರಡು ಕಡೆ ಬಫ್ ಆಯಿತು. ಇವಾಗ ಇದು ಈ ಒಂದು ಕಡೆ ಮಾರ್ಜಿನ್ ಜಾಸ್ತಿ ಇದೆ, ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡು, ಯಾಕಂದ್ರೆ ಫೋಲ್ಡ್ ಮಾಡಬೇಕಾದ್ರೆ ಹೊಲಿಬೇಕಾದ್ರೆ ಒಂದೇ ಸಮ ಇದ್ದರೆ ನಮಗೆ ಮೆಜರ್ಮೆಂಟ್ ಸಿಗುತ್ತೆ. ಇಲ್ಲ ಅಂತಂದರೆ ಹೆಚ್ಚು ಕಮ್ಮಿ ಇದ್ದೆ ಸರಿ ಹೋಗಲ್ಲ, ಮತ್ತು ಹೆಚ್ಚು ಕಮ್ಮಿ ಬಂದುಬಿಟ್ರೆ ಬಫ್ ಸ್ಲೀವ್ಸು ಸರಿ ಹೋಗಲ್ಲ. ಎಷ್ಟಾಯಿತು? ಇವಾಗ ಉಲ್ಟಾ ಮೇಲೆ ಇಟ್ಕೊಂಡು ಒಂದು ಲೆಂತ್ ಬರುತ್ತೆ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಬರ್ತಾ ಇದೆ. ಇವಾಗ ಇಟ್ಕೊಂಡು ಇದು ಗೆರೆ ಈ ಲೈನ್ ಕಾಣಿಸೋ ಥರ ಕರೆಕ್ಟಾಗಿ ಹೊಲ್ಕೋಬೇಕು. ಅದಕ್ಕೆ ಒಂದೇ ಮಾರ್ಜಿನ್ ಸಮೇತ ಇಟ್ಕೊಂಡಿದ್ದೀನಿ. ಇದಕ್ಕೆ ಕ್ಯಾನ್ವಾಸ್ ಕಟ್ ಲೈನಿಂಗ್ ಬೇಕು ಸ್ವಲ್ಪ. ಕೆಳಗಡೆ ಬಾರ್ಡರ್ ಕೆಳಗಡೆ ಲೈನಿಂಗ್ ಬೇಕಲ್ಲ, ಪಟ್ಟಿ ಹೊಡಿತೀವಲ್ಲ 1 ಇಂಚು, ಅದನ್ನು ಮರ್ತ್ಬಿಟ್ಟಿದೆ. ಅದಕ್ಕೋಸ್ಕರ ಇದನ್ನು ಪಟ್ಟಿ ಎತ್ಕೊಳ್ಳೋಣ. ಒರಿಜಿನಲ್ ಮೇಲ್ಗಡೆ ಇಟ್ಕೋಬೇಕು, ಲೈನಿಂಗ್ ಕೆಳಗಡೆ ಲೈನಿಂಗು ಒರಿಜಿನಲ್ ಇಟ್ಕೊಂಡು ಈ ಫ್ರಿಲ್ಸ್ ಮೇಲೆ ಸ್ಟಿಚ್ಗಳು ಬಂದ್ಬಿಡ್ತವೆ, ಕಚ್ಚಕ ರಿಂಕಲ್ಸ್ ಬರೋದಲ್ಲ, ಅದನ್ನು ನೋಡ್ಕೊಳ್ಳಿ ಫಸ್ಟು. ಆಮೇಲೆ ಕೆಳಗಡೆ ಲೈನಿಂಗ್ ಕರೆಕ್ಟಾಗಿ ಬರ್ತಾಯಿದೆ ಅದನ್ನು ನೋಡ್ಕೊಳ್ಳಿ. ಈ ಥರ ಬಂತು, ಈ ಥರ ಊರಲ್ಲಿ ಅಂದ್ಕೊಳ್ಳಿ.
ಈ ಕಡೆ ತಿರ್ಸಿ ಈ ಥರ ಊರಲ್ಲಿ ಹಿಂಗೆ ಫಿನಿಶಿಂಗ್ ಸ್ವಲ್ಪ ನೀಟಾಗಿ ಬರೋ ಥರ ಮಾಡ್ಕೊಳ್ಳಿ. ಇವಾಗ ಇದು ಬಂತು, ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಣ. ಇಷ್ಟು ಬಂತು. ಇವಾಗ ಈ ಮಾತನ್ನ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಬೋದು. ಇದಕ್ಕೆ ಎಮ್ಮಿಂಗ್ ಪೀಸ್ ಥರ ಕಟ್ಟಬೇಕು ಇವಾಗ, ಯಾಕಂದರೆ ಆಚೆ ಹಿಂಗೆ ದಾರ ಬಿಚ್ಕೊಂಡು ಬಂದ್ಬಿಡ್ತಲ್ಲ, ಕಚ್ಚಾ ಇದೆ, ಅದಕ್ಕೋಸ್ಕರ. ಮತ್ತು ಇದು ದೊಡ್ಡ ಸ್ಲೀವ್ಸ್ ಇದ್ದಾಗ ದೊಡ್ಡ ಪಫ್ಗೆ ಅದೊಂಥರ ದೊಡ್ಡದಾಗಿ ಬರುತ್ತೆ ಬಾರ್ಡ್ರು. ಚಿಕ್ಕ ಸ್ಲೀವ್ಸ್ಗೆ ಬರೀ 1 ಇಂಚು ಒಂದೇ ಟೆಂಪಲ್ ಬಾರ್ಡ್ ಥರ ಬರೋದು ಯಾವ ಥರ ಅಂತ ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಚಿಕ್ಕ ಸ್ಲೀವ್ಸ್ಗೆ 1 ಇಂಚ್ ಪಟ್ಟಿ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಮಾಡಬೇಕು. ಮೇಲ್ಗಡೆ ನೋಡಿ ಈ ಪಿಂಕ್ ಹಾಕಿದ್ರೆ ಪಿಂಕೇ ಕಾಣಿಸ್ತದೆ, ಅದಕ್ಕೆ ಕಾಣಿಸ್ತೀರಾ ಗೋಲ್ಡ್ ಕಲರ್ ಹಾಕೋಣ. ಫಿನಿಶಿಂಗ್ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಬಾರ್ಡ್ರ್ ಗೋಲ್ಡ್ ಜರಿ ಇದೆಯಲ್ಲ, ಅದ್ರ ಮೇಲೆ ಪಿಂಕ್ ಬಂದರೆ ಏನಾಗುತ್ತೆ ಅಂದರೆ ಪಿಂಕ್ ಗೋಲ್ಡ್ ಮೇಲೆ ಪಿಂಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಪಿಂಕ್ ಹಾಕ್ಬಿಡ್ತೀನಿ ನೋಡಿ, ಗೋಲ್ಡ್ ಮೇಲೆ ಗೋಲ್ಡ್ ಹಾಕ್ತೀನಿ. ಗೋಲ್ಡ್ ಲೈನ್ ಇದೆ ಗೋಲ್ಡ್ದು, ಅದಕ್ಕೋಸ್ಕರ ಅದ್ರ ಪಕ್ಕದಲ್ಲೇ ಹಾಕ್ತಾ ಇದ್ದೀನಿ. ಈ ಥರ 1 ಇಂಚ್ ಪಟ್ಟಿ ಬರುತ್ತೆ. ಹಾಫ್ ಸ್ಲೀವ್ಸ್ಗೆ ಚಿಕ್ಕ ಬಫು ಎಷ್ಟು ನೀಟಾಗಿ ಫಿನಿಶಿಂಗ್ ಹಾಕ್ಕೊಟ್ಟಿದ್ದೀವಿ. ಈ ಥರ ಬಫ್ ಬರುತ್ತೆ ಒಂದೇ ಕಡೆ, ಹಾಕೊಂಡ್ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ರೆಡಿ ಆದಮೇಲೆ ಬೊಂಬೆಗೆ ಹಾಕಿ ನಿಮಗೆ ಈ ಒಂದು ವಿಡಿಯೋನ ತೋರಿಸ್ತೀನಿ, ಓಕೆನಾ. ಸೇಮ್ ಇದು ಆ ಸ್ಲೀವ್ಸ್ನು ಸೇಮ್ ರೆಡಿ ಈ ಥರ ಪಟ್ಟಿ ಹಾಕಿ ಹಿಂಗೆ ಈ ಥರ ಬರುತ್ತೆ ನೋಡಿ. ಟೆಂಪಲ್ ಬಾರ್ಡ್ರು ಒಂದೇ ಸಮ ಎಷ್ಟು ನೀಟಾಗಿ ಬಂದಿದೆ. ಬಫ್ ಸ್ಲೀವ್ಸ್ಗೆ ಚಿಕ್ಕ ಸ್ಲೀವ್ಸು, ಅದಕ್ಕೆ 1 ಇಂಚ್ ಪಟ್ಟಿ ಎಷ್ಟು ನೀಟಾಗಿ ಕೊಟ್ಟಿದ್ದೀವಿ ನೋಡಿ. ಈ ಕಡೆನೂ ಬಫ್ ನೋಡಿ ಎಷ್ಟು ನೀಟಾಗಿ ಬಂದಿದೆ, ಓಕೆನಾ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬಂದುಬಿಟ್ಟು ಆ ಪ್ಯಾಚ್ನ ರೆಡಿ ಮಾಡಿ ನೀಟಾಗಿ ಬ್ಲೌಸ್ ಯಾವ ಥರ ಬಂದಿದೆ ಫಿಟ್ಟಿಂಗ್ ಸಮೇತ ತೋರಿಸ್ಕೊಡ್ತೀನಿ, ಓಕೆನಾ. ಇದು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಿ, ಓಕೆನಾ.